ಭಾಗ್ಯ ಬಾರಮ್ಮ, ಬೇಗ ಬಾ. ಪುರೋಹಿತರು ಕರಿತಾ ಇದ್ದಾರೆ, ಬಾ. ಆ ಭಾಗ್ಯ ಎಲ್ಲಿದ್ದಾಳ ಸರಿಯಾಗಿ ಹುಡುಕ್ರ, ಹೆಂಗಾರು ಮಾಡಿ ಹುಡುಕ್ಬೇಕು ಅವಳನ್ನ. ಬಂದ್ರ ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಗಣಾನಾಂ ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಸ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದ ಆನುಸನ್ಮನ್ನೋತಿಭಿಃ ಸೀದಸಾದನಂ. ಹರಿ ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಧ್ಯಾಯೇತ್ ಪದ್ಮಾಸನಸ್ಥಾಂ ವಿಕಸೋದರಾಂ ಪದ್ಮಪತ್ರಾಯತಾಕ್ಷೀಂ ಹೇಮಾಭಾಂ ಪೀತವಸ್ತ್ರಾಂ ಕರಕಲಿತಲಸದ್ದೇಮ ಪದ್ಮಾಂ ವರಾಂಗೀಂ ಸರ್ವಾಲಂಕಾರಯುಕ್ತಾಂ ಸತತಮವಯದಾಂ ಭಕ್ತರಮ್ರಾಂ ಭವಾನೀಂ ಶ್ರೀವಿದ್ಯಾಂ ಶಾಂತಮೂರ್ತಿಂ ಸಕಲಸುರ್ಣುತಾಂ ಸರ್ವಸಂಪತ್ಪ್ರದಾತ್ರೀಂ. ಓಂ ಮುಹೂರ್ತಸ್ಸು ಮುಹೂರ್ತೋऽस्तु. ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಸರ್ವಮಂಗಳಮಾಂಗಳ್ಯೇ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರಿ ಚಿದಗ್ನಿಕುಂಡ ಸಂಭೂತ ದೇವಕಾರ್ಯ ಸಮುದ್ಯತ ವಿದ್ಯದ್ಭಾನುಸಹಸ್ರಾಭಾ ಚತುರ್ಬಾಹು ಸಮನ್ವಿತ ರಾಗಸ್ವರೂಪ ಪಾಷಾಢ್ಯ ಕ್ರೋಧಾಕಾರಾಂಕುಶೋಜ್ವಲ ಮನೋರೂಪೇಕ್ಷುಕೋ ದಂಡ ಪಂಚತನ್ಮಾತ್ರ ಸಾಯಕ ನಿಜಾರುಣ ಪ್ರಭಾಪುರಮಜ್ಜದ್ ಬ್ರಹ್ಮಾಂಡ ಮಂಡಲ ಚಂಪಕಾಶೋಕ ಪುನ್ನಾಗ ಸೌಗಂಧಿ ಕಲಸತ್ಕಚ ಗುರುವಿಂದಮಣಿ ಶ್ರೇಣಿ ಕನತ್ ಕೋಟೀರಮಂಡಿತ ಆತ್ಮನಮಸ್ಕಾರಾನ್ ಸಮರ್ಪಯಾಮಿ. ಓಂ ಹಿರಣ್ಯವರ್ಣಾಂ ಹರಿಣೀಂ ಸುವರ್ಣರಜತಸ್ಯಾಂ ಹೇ ಬೇಗ. ಯಾರೋ ನೀನು? ಯಾರನ್ನ ಕೂಗ್ತಿದ್ಯಾ? ಅದು ಸರ್, ಅದು ಕ್ಯಾಟ್ರಿಂಗ್ ಅವ್ರನ್ನ ಸರ್, ಕ್ಯಾಟ್ರಿಂಗ್ ಅವ್ರನ್ನ ಕರಿತಾ ಇದ್ದೀನಿ. ಕ್ಯಾಟ್ರಿಂಗ್ ಅವರು ಮದುವೆ ಹುಡುಗಿ ರೂಮಲ್ಲಿ ಇರ್ತಾರಾ? ಅಂದರೆ ಸರ್ ಅದು ಮದುವೆ ಅಲ್ಲಿ ನಡೀತಿರ್ಬೇಕಾದ್ರೆ ನಿನ್ಗಿಲ್ಲೇನು ಕೆಲಸ? ಏನೋ ನಾನು ಇಲ್ಲಿ ಮಾತಾಡ್ತಿರ್ಬೇಕಾದ್ರೆ ಮುಖ ಯಾಕೆ ಆ ಕಡೆ? ಏನು ಕದಿಬೇಕನ್ಕೊಂಡೆ? ಏಯ್, ಏನೂ ಇಲ್ಲ ಅಂತ ಹೇಳಿದೆ ತಾನೆ. ಏನು ಹಾಗೆ ವಾಯ್ಸ್ ರೈಸ್ ಮಾಡ್ತಿದ್ಯಾ? ನಿನ್ನ ಗೆಟಪ್ಪು ನಿನ್ನ ನಡವಳಿಕೆ ನೋಡಿ ನನಗಾಗಲೇ ಡೌಟ್ ಇತ್ತು, ಈಗ ಕನ್ಫರ್ಮ್ ಆಯಿತು. ನಡಿಯೋ ಬಾ. ಪದ್ಮೇ ಸ್ಥಿತಾಂ ಪದ್ಮವರ್ಣಾಂ ತಾಮಿಹೋಪಫಯೇ ಶ್ರೀಂ ಚಂದ್ರಾಂ ಪ್ರಭಾಸಾಂ ಯಸ್ಸಾ ಜ್ವಲಂತೀಂ ಶ್ರೀಂ ಲೋಕೆ ದೇವಜುಷ್ಟಾಮುದಾರಾಂ ತಾಂ ಪದ್ಮಿನೀಂ ಶರಣಮಹಂ ಪ್ರಪದ್ಯೆ. ಇವನ್ ಗೆಟಪ್ಪು ನನಗೆ ವಿಚಿತ್ರ ಅನ್ನಿಸ್ತು, ಅದಕ್ಕೆ 4 ಬಿಟ್ಟು ಕರ್ಕೊಂಬಂದಿದ್ದೀನಿ. ಅಯ್ಯೋ, ಈ ಹಾಳದವನು ಇವಾಗ್ಲೇ ಬರ್ಬೇಕಿತ್ತ. ಏಯ್ ಮಿತ್ರ, ನೀನ್ ಕೂತ್ಕೋ. ಮಿತ್ರ ನೀನಿರು, ಇವನ್ ಮಾಡಿದ ತಪ್ಪಿಗೆ ನಾನು ಪಾಠ ಕಲಿಸ್ತೀನಿ, ನಾನೆಲ್ಲ ನೋಡ್ಕೋತೀನಿ. ನೋಡೋದೇನಪ್ಪ, ಇಂಥ ನೀಚನ್ನ ಬಿಡಬಾರ್ದು, ಪೊಲೀಸರಿಗೆ ಹಿಡ್ಕೊಡು. ಪುರೋಹಿತ್ರೆ, ನೀವು ಮಂತ್ರ ಶುರು ಮಾಡಿ, ನೀನು ಹಿಡ್ಕೊ. ಓಂ ಪದ್ಮೇ ಸ್ಥಿತಾಂ ಹೇಳ ಬಾರ.
प्रभासां यशसाज्वलन्तीं श्रीं लोके देवदुष्टामुदारां तां पद्मिनीमीं शरणमहं प्रपद्ये एर्मे लक्ष्मी एर्मे नश्यतां त्वां वृणे आदित्यवर्णे तपसो जातो वनस्पतिस्तव वृक्षो बिल्वः तस्य फलानि तपसानुदन्तमायान्तर्याश्च बाह्या अलक्ष्मीः उपैतु मां देवसखः कीर्तिश्च मणिनासः प्रादुर्भूतो ओस्मिराश्रेऽस्मिन् ಪುರೋಹಿತ್ರೆ, ಅಮ್ಮ ಮುಹೂರ್ತಕ್ಕೆ ಟೈಮ್ ಆಗೋಗ್ತಿದ್ಯಲ್ಲ, ಆ ತಾಳಿ ಬೇಗ ಕಟ್ಟಿಸ್ಬಾರ್ದಾ? ಇನ್ನೂ ಸ್ವಲ್ಪ ಟೈಮ್ ಇದೆಯಮ್ಮ. ಕನ್ಯಾದಾನ ಮಾಡೋದಕ್ಕೆ ಯಾರಾದ್ರೂ ಇದ್ದೀರಾ? ನಾನಿದ್ದೀನಲ್ಲ ಹೆತ್ತ ತಾಯಿ. ಅದೇ ಭಾಗ್ಯ ಕೂಡ ನನ್ ಮಗಳು ಹಾಗೆ ಅಲ್ವಾ ಅಂತ ಹೇಳ್ದೆ. ಮಾತಾಡ್ರಿ ನೀವು. ನಮ್ಮ ಮಗಳಿಗೆ ಇಷ್ಟು ಮಾಡ್ತಿದ್ರೆ ಹೇಗೆ? ಬನ್ನಿ. ಬನ್ರಿ ಜರ್ಗಮ್ಮ. मुहूर्तस्य मुहूर्तोऽस्तु सुमुहूर्तकाले सूर्यादीनां नवानां ग्रहाणाम् अत्यन्त आनुकूल्यता फलसिद्धिरस्तु सावधाना लक्ष्मीनारायण सावधाना पादोऽस्य विश्वाभूतानि त्रिपादस्यामृतं दिवि त्रिपादूर्ध्वोदयत्पुरुषः पादोऽस्यः भवात् पुनः भूः पादौ यस्य नाभिः वियदा सूर्यनलश्चन्द्रसूर्यौ च नेत्रे कर्णावासा शिरोद्यौर्मुखमपि दहनो यस्य वास्ते यमोद्धिः अन्तस्थं यस्य विश्वं सुरनरखगो भोगिगन्धर्वदैत्यैः चित्रं रं रम्यते तं त्रिभुवनवक्षं विष्णुमीशं नमामि शान्ताकारं भुजगशयनं पद्मनाभं सुरेशं विश्वाकारं गगनसदृशं मेघपट्नं शुभाङ्गं लक्ष्मीकान्तं कमलनयनं योगिहृध्यानगम्यं वन्दे विष्णुं भवभयहरं सर्वलोकैकनाथं मेघश्यामं पीतकौसेयवासं श्रीवत्साङ्कं कौस्तुभोद्भासिताङ्गं पुण्योपेतं पुण्डरीकायताक्षं विष्णुं वन्दे सर्वलोकैकनाथं नमः समस्तभूतानाम् आदिभूताय भूपृते सदैकरूपरूपाय विष्णवे प्रभविष्णवे सशङ्खचक्रं सकिरीटकुण्डलं सपीतवस्त्रं सरसीरुहे. ಹರ್ಷ, ಏನಿದು? ಮುಖ ಏನಿಷ್ಟು ಸೀರಿಯಸ್ ಆಗಿ ಇಟ್ಕೊಂಡಿದ್ಯಾ ನೀನು? ಸ್ವಲ್ಪ ನಗಕ್ಕಾಗಲ್ವಾ? ಪಾರಿಜಾತಸ್ಯ ಹೇಮಸಿಂಹಾಸನೋಪರಿ. ಕೇಳ್ರಪ್ಪ, ಗಟ್ಟಿಮೇಳ ಗಟ್ಟಿಮೇಳ. ಹರಿ ಓಂ. ನೋಡಿ, ಜೀರಿಗೆ ಬೆಲ್ಲನ ತಲೆ ಮೇಲೆ ಇಡಿ. ಓಂ ಐಂ ಮುಹೂರ್ತಸ್ಯ ಮುಹೂರ್ತೋऽस्तु ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ. ಧ್ರುವಂ ಮ್ಯಾನೇಜರ್ ಸರ್, ಜನರೇಟರ್ ಆನ್ ಮಾಡಿ. ಸರಿ ಸರ್. ಎಷ್ಟು ಹೊತ್ತಪ್ಪ ಜನರೇಟರ್ ಆನ್ ಮಾಡೋಕೆ? ಬೇಗ ಆನ್ ಮಾಡಬಾರ್ದಾ? ವಿವೇಕ್, ಹೇಳಪ್ಪ. ಅನಸೂಯ, ಯಾಕಿಷ್ಟ ಆತ್ರ? ಯಾಕೆ ಅಂದ್ರೇನ್ರಿ, ಮುಹೂರ್ತ ಟೈಮ್ ಆಗ್ತಿಲ್ವಾ? ಏನಪ್ಪ, ಬೇಗ ಹೇಳು. ಮ್ಯಾನೇಜರ್, ವಿವೇಕ್, ಒಂದ್ಸರಿ ಫೋನ್ ಮಾಡಿ ಕೇಳಿ ಏನು ಅಂತ. ಸರಿ ದೊಡ್ಡಪ್ಪ. ಅನಸೂಯ, ಇನ್ನು ಎಷ್ಟೊತ್ತಪ್ಪ? ಒಂದ್ ನಿಮಿಷ. ಓಂ ಶಾಂತಾಕಾರ ಬಂದ್ಬಿಡ್ತು. ಸಾಕಾರಂ ಗಗನ ಸದೃಶಂ ಮೇಘಪಟ್. ಅಮ್ಮ, ಅಕ್ಷತೆನ ಎಲ್ರಿಗೂ ಕೊಡಿ. ಧ್ಯಾನಗಮ್ಯಂ ವಂದೇ ವಿಷ್ಣುಂ ಭವಭಯಹರಂ ಸರ್ವಲೋಕೈಕನಾಥಂ ಮೇಘಶ್ಯಾಮಂ ಪೀತಕೌಸೇಯವಾಸಂ ಶ್ರೀವತ್ಸಾಂಕಂ ಕೌಸ್ತುಭೋ. ತಗೊಳ್ರಿ, ಅಲ್ಲಿ ಕೊಡಮ್ಮ. ವಂದೇ ಸರ್ವಲೋಕೈಕನಾಥಂ ವ್ಯಾಸಾಯ ವಿಷ್ಣುರೂಪಾಯ ವ್ಯಾಸರೂಪಾಯ ವಿಷ್ಣವೇ ನಮೋ ವೈ ಬ್ರಹ್ಮನಿಧೇ ವಾಸಿಷ್ಠಾಯ ನಮೋ ನಮಃ. ಹಾ ನೋಡಿ, ಈಗ ತಲೆ ಮೇಲೆ ಜೀರಿಗೆ ಬೆಲ್ಲ ಇಟ್ಕೊಳ್ಳಿ. ಓಂ ಐಂ ಮುಹೂರ್ತಸ್ಯ ಮುಹೂರ್ತೋऽस्तु ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾಣಾಂ ಅತ್ಯಂತ ಆನುಕೂಲ್ಯತಾ ಫಲಸಿದ್ಧಿರಸ್ತು. ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ತೈಂದ್ರಶ್ಚಾಗ್ನಿಶ್ಚ ರಾಸ್ಪಂಧಾರಯತಾಂ ಧ್ರುವಂ.
ಶತಮಾನಂ ಭವತಿ ಶತಾಯುಃ ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಧನಂ ಧಾನ್ಯಂ ಪಶುಂ ಬಹುಪುತ್ರಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ ಅನ್ಯೋನ್ಯದಾಂಪತ್ಯ ಫಲಸಿದ್ಧಿರಸ್ತು ಪುತ್ರ ಪೌತ್ರಾಭಿವೃದ್ಧಿರಸ್ತು ತಥಾಸ್ತು. ನೋಡಪ್ಪ, ನೀವಿಬ್ರು ಇವಾಗೆದ್ದು ಅಕ್ಕಪಕ್ಕ ಕೂತ್ಕೊಳ್ಳಿ. ಭಗವಂತ, ನಾನ್ ಅನ್ಕೊಂಡಿದ್ದೇ ಆಗ್ತಾ ಇದೆ. ನನ್ ಮಗಳು ದೊಡ್ಡ ಮನೆ ಸೊಸೆ ಆಗ್ತಾ ಇದ್ದಾಳೆ. ಇದೆಲ್ಲ ನಿಂದೆ ಲೀಲೆ. ತಗೊಮ್ಮ, ಅಕ್ಷತೆ ಎಲ್ರಿಗೂ ಕೊಡಮ್ಮ. ಓಂ ತಚ್ಛಯ್ಯಾರಾವಣೀಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೀ ಸ್ವಸ್ತಿರಸ್ತು ನಃ ಸ್ವಸ್ತಿರ್ಮಾನುಷೇಭ್ಯಃ ಊರ್ಧ್ವಂ ಜಿಗಾತು ಭೇಷಜಂ ಶನ್ನೋ ಅಸ್ತು ದ್ವಿಪದೇ ಶಂ ಚತುಷ್ಪದೇ. ಓಂ ಶಾಂತಿ ಶಾಂತಿ ಶಾಂತಿ. ಗಟ್ಟಿ ಮೇಳ, ಗಟ್ಟಿ ಮೇಳ. ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ಹೃತ್ವಾ ಅತ್ಯಧಿಷ್ಠದ್ಗಜಾಂಗುಲಂ ಅಯಂ ಮುಹೂರ್ತಃ ಸುಮುಹೂರ್ತೋऽस्तु ಮಾಂಗಲ್ಯಧಾರಣ ಸುಮುಹೂರ್ತೋऽस्तु. ಮಾಂಗಲ್ಯಧಾರಣ ಮುಹೂರ್ತ ಶುಭ ಸಮಯೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತಾನುಕೂಲ್ಯತಾ ಫಲಸಿದ್ಧಿರಸ್ತು. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೇ ಬಧ್ನಾಮಿ ಶುಭಗೆ ತ್ವಂ ಜೀವ ಶರದಾಂ ಶತಂ. ಮಾಂಗಲ್ಯಧಾರಣ ಮುಹೂರ್ತ ಸುಮುಹೂರ್ತೋऽस्तु ಶತಮಾನಂ ಭವತಿ ಶತಾಯುಃ ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ. ಅಮ್ಮ, ಮಾಂಗಲ್ಯ ಧಾರಣೆ ಆಗಿದೆ. ಹುಡುಗಿ ಮುಖ ತೋರಿಸ್ಬೋದು. ಜಾಹ್ನವಿ, ಓಂ ಅಯಂ ಮುಹೂರ್ತಃ ಸುಮುಹೂರ್ತೋऽस्तु ಸುಮುಹೂರ್ತಕಾಲೇ ಸೂರ್ಯಾದೀನಾಂ ನವಾನಾಂ ಗ್ರಹಾನಾಂ ಅತ್ಯಂತ ಅನುಕೂಲ್ಯತಾ ಫಲಸಿದ್ಧಿರಸ್ತು. ಓಂ ಧ್ರುವಂ ತೇ ರಾಜಾ ವರುಣೋ ಧ್ರುವಂ ದೇವೋ ಬೃಹಸ್ಪತಿಃ ಧ್ರುವಂ ತೇಂದ್ರಶ್ಚಾಗ್ನಿಶ್ಚ ರಾಷ್ಟ್ರಂ ಧಾರಯತಾಂ ಧ್ರುವಂ. ಶತಮಾನಂ ಭವತಿ ಶತಾಯುಃ ಪುರುಷಸ್ಯತೇಂದ್ರಿಯ ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತಿ ಧನಂ ಧಾನ್ಯಂ ಪಶುಂ ಬಹುಪುತ್ರಲಾಭಂ ಶತ ಸಂವತ್ಸರಂ ದೀರ್ಘಮಾಯುಃ ಅನ್ಯೋನ್ಯದಾಂಪತ್ಯ ಫಲಸಿದ್ಧಿರಸ್ತು ಪುತ್ರ ಪೌತ್ರಾಭಿವೃದ್ಧಿರಸ್ತು ತಥಾಸ್ತು. ನೋಡಪ್ಪ, ತಗೋ, ಹಾರ ಬದಲಾಯಿಸ್ಕೊಳ್ಳಿ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು ಭೂತಕೃತ್ ಭೂತಭೃದ್ಭಾವೋ ಭೂತಾತ್ಮ ಭೂತಭಾವನಃ ಭೂತ ಆತ್ಮ ಪರಮಾತ್ಮ ಚ ಮುಕ್ತಾನಾಂ ಪರಮಾಗತಿ ಅವ್ಯಯಃ ಪುರುಷಃ ಸಾಕ್ಷಿ ಕ್ಷೇತ್ರಜ್ಞೋಕ್ಷರ ಏವ ಚ ಯೋಗೋ ಯೋಗವಿದಾಂ ನೇತಾ ಪ್ರಧಾನ ಪುರುಷೇಶ್ವರಃ ನಾರಸಿಂಹೋ ಪುಶ್ರೀಮಾನ್. ಭಾಗ್ಯ, ಅನಸೂಯ, ಏನಾಯ್ತು? ಯಾಕಂಗ್ ಕಿರಿಸ್ತಿದ್ಯಾ? ಅಲ್ಲಿ ಅಲ್ಲಿ ಭಾಗ್ಯ ಇದ್ದಾಳಲ್ರಿ. ಮದುವೆ ಹುಡುಗಿ ಭಾಗ್ಯ ಅಲ್ದೆ ಇನ್ಯಾರಿರ್ಬೇಕಾಗಿತ್ತು? ಅಲ್ವಾ ಮತ್ತೆ? ಹೌದು, ಭಾಗ್ಯನೇ ಇರ್ಬೇಕು. ನನಗೇನಾಗಿದೆ? ಭಾಗ್ಯನೇ ಇರ್ಬೇಕಲ್ವಾ? ನೋಡಪ್ಪ, ವಧುವರರಿಬ್ರು ಹೋಗಿ ದೊಡ್ಡವರ ಆಶೀರ್ವಾದ ತಗೊಳ್ಳಿ. ಇಬ್ರು ಚೆನ್ನಾಗಿ ಬಾಳಿ. ಇವಳೆಲ್ಲಿಗೆ ಹೋದ್ಲು? ನನ್ ಮಗಳು ಎಲ್ಲಿದ್ದಾಳೆ? ಏನೋ ಅನ್ಕೊಂಡಿದ್ರೆ ಇನ್ನೇನು ಆಗೋಯ್ತಲ್ಲ.
ಶಾಲು 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 ಶಾಲಿನಿ, ಏನೇ ಇದು? ಅಯ್ಯೋ ಶಾಲು ಶಾಲು, ಅಯ್ಯೋ ಶಾಲು 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 ಶಾಲು, ಏನೇ ಅಮ್ಮ, ಏನೇ ಇದೆಲ್ಲ? ನಾನೇ ನಿನ್ನ ಮಂಟಪಕ್ಕೆ ಕರ್ಕೊಂಡು ಹೋದ್ನಲ್ಲ, ಅಲ್ಲಿ ಮದುಮಗಳಾಗಿರ್ಬೇಕಾದವಳು ಇಲ್ಲಿ ಹೀಗಿದ್ಯಲ್ಲೇ. ಅಲ್ಲ, ಏನಾಯ್ತೆ ನಿನ್ಗೆ? ನಾವ್ ಹೇಳ್ತೀವಿ. ನೀವು ಭಾಗ್ಯಗೆ ಏನಾಗಬೇಕು? ಚಿಕ್ಕಮ್ಮ. ಚಿಕ್ಕಮ್ಮನ? ಚಿಕ್ಕಮ್ಮ ಅಂದರೆ ತಾಯಿ ಥರ ಅಂತಾರೆ. ಇಷ್ಟು ನೀಚ್ ಕೆಲಸ ಮಾಡೋಕ್ಕೆ ನಿಮಗೆ ನಾಚಿಕೆ ಆಗಲಿಲ್ವಾ? ಮುದ್ದಾಗಿರೋ ಭಾಗ್ಯಂಗೆ ಇಂಥ ಅನ್ಯಾಯ ಮಾಡೋದಿಕ್ಕೆ ನಿಮಗ್ ಮನ್ಸಾದ್ರೂ ಹೇಗ್ ಬಂತು? ನಾವೇನ್ ಮಾಡಿದ್ವಿ? ಏನ್ ಮಾಡಿದ್ರಿ ಅಂತ ನಿಮಗ್ ಗೊತ್ತಿಲ್ವಾ? ಗೊತ್ತಿಲ್ದೇನೆ ನಿಮ್ ಮಗಳು ಮದುಮಗಳು ಗೆಟಪ್ಪಲ್ಲಿದ್ದಾಳ? ಅಂದ್ರೆ ಮದುಮಗಳು ತಂಗಿ ಅಲ್ವಾ? ಬಾಯ್ ಮುಚ್ಚಿ. ಇನ್ನೂ ನಾಟಕ ಮಾಡಿದ್ರೆ ನೀವು ಮಾಡಿರೋ ಕೆಲಸದ ಬಗ್ಗೆ ಎಲ್ಲರ ಮುಂದೆ ಹೇಳ್ಬೇಕಾಗುತ್ತೆ. ನೀವ್ ಯಾವಾಗ ನಿಮ್ ಮಗಳನ್ನ ಮದುಮಗಳಾಗಿ ಭಾಗ್ಯನ್ ಜಾಗದಲ್ಲಿ ಕೂರ್ಸಿದ್ರೋ, ನೀವು ಅವಳ ಚಿಕ್ಕಮ್ಮ ಅಲ್ಲ, ಅವಳ ಪಾಲಿನ ಶತ್ರು ಅಂತ ನನಗೆ ಚೆನ್ನಾಗಿ ಗೊತ್ತಾಯ್ತು. ಅದನ್ನ ನೋಡಿ, ಪ್ಲಾನ್ ಪ್ರಕಾರ ನಿನ್ನ ಮಗಳು ಕೂತಿರೋ ಜಾಗದಲ್ಲಿ ಭಾಗ್ಯನ ಆ ಜಾಗದಲ್ಲಿ ಕೂರಿಸಿ ನಾವು ಮದುವೆ ಮಾಡಿಸಿದ್ವಿ. ಭಾಗ್ಯ ತುಂಬಾ ಅದೃಷ್ಟವಂತೆ, ಅದಕ್ಕೆ ನಮಗ್ ಮುಂಚೆನೆ ವಿಷಯ ಗೊತ್ತಾಯ್ತು. ಭಾಗ್ಯನಿಗೆ ಮಿತ್ರನ್ ಮೇಲಿರೋ ಪ್ರೀತಿನೇ ಮಿತ್ರನ್ ಕೈಯಿಂದ ತಾಳಿ ಕಟ್ಟಿಸ್ಕೊಳ್ಳೋ ಹಾಗೆ ಮಾಡ್ತು. ಇದೆಲ್ಲ ನಿಮಗ್ ಹೇಗ್ ಗೊತ್ತಾಯ್ತು? ನನ್ ಮಗಳನ್ನ ನೀವ್ ಹೇಗ್ ಬದಲಾಯಿಸಿದ್ರಿ? ಬುದ್ಧಿವಂತರು ನೀವು ಅಷ್ಟೇ ಅಲ್ಲ, ಬೇರೆಯವರು ಕೂಡ ಇರ್ತಾರೆ. ನಿಮ್ ಮಗಳು ಹಸೆ ಮನೆ ಮೇಲೆ ಕೂತಿದ್ದಾಗ್ಲೇ ನಮ್ಗೆ ಅನುಮಾನ ಬಂತು. ಹರ್ಷ, ಏನಿದು? ನೀನ್ ಯಾಕೆ ಮುಖಾನ ಇಷ್ಟು ಸೀರಿಯಸ್ ಆಗಿ ಇಟ್ಕೊಂಡಿದ್ಯಾ? ಸ್ವಲ್ಪ ನಗಕ್ಕಾಗಲ್ವಾ? ಇಲ್ಲಿ ನಗು ಅಂತ ದೊಡ್ಡ ವಿಷಯ ಅಂತದ್ದೇನಿದೆ? ಮದ್ವೆ ನೋಡು, ಜೀವನದಲ್ಲಿ ಒಂದೇ ಒಂದ್ಸಲ ಬರೋ ಸಂಭ್ರಮ ಇದು, ಗೊತ್ತಾ? ಸಾವು ಕೂಡ ಒಂದೇ ಒಂದ್ಸಲ ಬರುತ್ತೆ, ಇದೇ ಅದು. ನಿನ್ಗದ್ ಹೇಗೆ ಅರ್ಥ ಮಾಡಿಸೋದು? ಒಡವೆ ಎಲ್ಲ ಹಾಕೊಂಡಿದ್ಯಾ? ಓಕೆ. ಈ ಬಳೆ ಕೂಡ ಹಾಕೋ, ಇನ್ನೂ ಚೆನ್ನಾಗಿ ಕಾಣ್ತೀಯ. ಹರ್ಷ, ಏನು? ಮದ್ವೆ ಹೆಣ್ಣನ್ನ ಸರಿಯಾಗಿ ನೋಡ್ದ್ಯಾ? ಎಷ್ಟು ಚಂದ ಇದ್ರೂ ಲಾಭ ಏನು? ಗಂಡಸರ್ ಲೈಫ್ ಕತ್ಲಾದಂಗೆ. ಅದು ಹಾಗಲ್ಲ ಹರ್ಷ, ಅಲ್ಲಿ ಕೂತಿರೋ ಮದುಮಗಳು ಭಾಗ್ಯ ಅನ್ನಿಸ್ತಿಲ್ಲ. ಅದೆಂಗೆ ಹೇಳ್ತೀಯಾ? ಹೌದು, ನನ್ಗೆ ಯಾಕೋ ಸ್ವಲ್ಪ ಡೌಟ್ ಬರ್ತಾ ಇದೆ. ನಿನ್ಗೆ ಆ ಥರ ಡೌಟ್ ಎಲ್ಲ ಯಾಕೆ ಬರ್ತಿದೆ? ಹರ್ಷ, ನಾನು ಈಗಷ್ಟೇ ಬಾಗಿನ್ಗೆ ನಾನು ತಂದಿರೋ ಬಳೆನ ನಾನೇ ನನ್ನ ಕೈಯಾರೆ ಅವಳಿಗೆ ಹಾಕಿದ್ದೆ. ಆದ್ರೆ ಈಗ ಅವಳ ಕೈಯಲ್ಲಿ ಆ ಬಳೆ ಇಲ್ಲ. ತೆಗ್ದಿರ್ಬೋದೇನೋ? ಗಿಫ್ಟಾಗಿ ಕೊಟ್ಟಿರೋ ಬಳೆನ ಯಾರಾದ್ರೂ ತೆಗಿತಾರಾ? ಅಂದ್ರೆ ಮದ್ವೆ ಹೆಣ್ಣು ಭಾಗ್ಯ ಅಲ್ಲ, ಇದು ಬೇರೆ ಯಾರು ಅಂತ ನನಗೆ ಡೌಟು. ಒಂದು ಕೆಲಸ ಮಾಡು, ಒಂದ್ಸಲ ಮುಸ್ಕ್ ತೆಗೆ ಕೇಳು, ನಿನ್ನ ಡೌಟ್ ಕೂಡ ಕ್ಲಾರಿಫೈ ಆಗುತ್ತೆ. ಬೇಡ, ನಾವು ಏನಾದರೂ ಹಾಗೆ ಮಾಡಿದ್ರೆ, ನಾವು ಪಡ್ತಾ ಇರೋ ಅನುಮಾನ ತಪ್ಪಾದ್ರೆ ದೊಡ್ಡ ಇಶ್ಯೂ ಆಗ್ಬಿಡುತ್ತೆ. ಮತ್ತೆ ಹೇಗೆ? ಬಾ ಹೇಳ್ತೀನಿ. ನಡಿ.
ಪೂಜಾ ಹಾ ಇಲ್ಲಿ ನೋಡು. ಭಾಗ್ಯ ಭಾಗ್ಯ ಹರ್ಷ ಹೋಗಿ ನೀರು ತಗೊಂಡ್ ಬಾ. ಭಾಗ್ಯ ಭಾಗ್ಯ ಹ್ಞೂ ತಗೋ. ಭಾಗ್ಯ 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 ಎದ್ದೇಳಮ್ಮ. ಭಾಗ್ಯ ಏನಿದೆಲ್ಲ, ನೀನ್ ಯಾಕೆ ಇಲ್ಲಿದ್ಯಾ?